ಹೂ ಬಿಡ್ತಾ ಇರೋವಂಥ ಸೇವಂತಿಗೆ ಗಿಡ ಒಮ್ಮೊಮ್ಮೆ ಸಾಯೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆ ರೀತಿ ಸಾಯ್ತಾ ಇರೋವಂಥ ಸೇವಂತಿಗೆ ಗಿಡನ ಹೇಗೆ ಬದುಕಿಸ್ಕೊಳ್ಳೋದು, ಹೇಗೆ ಮತ್ತೆ ನೆಟ್ಕೊಳ್ಳೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದೆಲ್ಲ ನಾನು ಹಾಗೆ ಬದುಕಿಸ್ಕೊಂಡಿರೋವಂಥ ಗಿಡ. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಯಾರಾದರೂ ಹೊಸಬರು ನನ್ನ ಚಾನಲ್ಗೆ ಭೇಟಿ ನೀಡಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದಕ್ಕೆ ಮೊಗ್ಗುಗಳು ಅರಳೋದಕ್ಕೆ ಯಾವ ಫರ್ಟಿಲೈಸರ್ನ ಯೂಸ್ ಮಾಡಬೇಕು, ಸೇವಂತಿಗೆ ಗಿಡನ ಹೇಗೆ ಕೇರ್ ಮಾಡಬೇಕು ಅನ್ನೋ ವಿಡಿಯೋಗಳೆಲ್ಲ ನನ್ನ ಚಾನಲ್ನಲ್ಲಿ ಇದೆ. ಎಂಡ್ ಕಾರ್ಡ್ನಲ್ಲಿ ಹಾಕ್ತೀನಿ, ಬೇಕಾದವರು ಚೆಕ್ ಮಾಡ್ಕೋಬೋದು. ನೋಡಿ, ಇದು ನಾನು ಬೆಳೆಸ್ಕೊಂಡಿರುವಂಥ ಸೇವಂತಿಗೆ ಗಿಡ ತುಂಬಾ ಚೆನ್ನಾಗಿ ಬಂದಿತ್ತು. ಈ ಥರ ಹೂ ಕೂಡ ಆಗಿತ್ತು. ಆದರೆ ಬೆಳಗ್ಗೆ ಆಗೋ ಅಷ್ಟರಲ್ಲಿ ಯಾವುದೋ ಪ್ರಾಣಿ ಬಂದು ಇದನ್ನು ಹಾಳು ಮಾಡಿಬಿಟ್ಟಿತ್ತು. ಹಾಳಾಗಿರೋವಂಥ ವಿಡಿಯೋ ಕ್ಲಿಪ್ ಇಲ್ಲ. ಆ ಗಿಡದ ಕಟಿಂಗನ್ನು ನಾನು ತೊಗೊಂಡಿದ್ದೀನಿ. ಈ ಥರ ಚಿಕ್ಕ ಚಿಕ್ಕ ಕಟಿಂಗನ್ನೇ ತೊಗೊಂಡಿದ್ದೀನಿ. ಇದರಲ್ಲಿರೋ ಮೊಗ್ಗುಗಳನ್ನೆಲ್ಲ ತೆಗೆದುಕೊಂಡು ಬಿಡ್ತೀನಿ ನಾನು ಕಟಿಂಗ್ ಹಾಕ್ಕೊಳ್ಳೋವಾಗ. ಈ ಮೊಗ್ಗುಗಳೆಲ್ಲ ಇದ್ದುಬಿಟ್ರೆ ಬೇರುಗಳು ಬರೋದಕ್ಕೆ ಲೇಟ್ ಆಗುತ್ತೆ. ಅದಕ್ಕೆ ಮೊಗ್ಗುಗಳನ್ನೆಲ್ಲ ತೆಗೆದುಬಿಡಬೇಕು ಯಾವುದೇ ಕಟಿಂಗ್ಗಳನ್ನೆಲ್ಲ ಹಾಕ್ಕೊಳ್ಬೇಕಿದ್ರೆ. ಎಲೆಗಳು ತುಂಬ ಚಿಕ್ಕದಿತ್ತು, ಅದಕ್ಕೆ ಎಲೆಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ನೋಡಿ, ಮರಳು ಮಿಶ್ರಿತ ಮಣ್ಣನ್ನು ತೊಗೊಂಡಿದ್ದೀನಿ. ಮೊಗ್ಗುಗಳನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಮರಳು ಮಿಶ್ರಿತವಾಗಿತ್ತು ಈ ಮಣ್ಣು. ಅದರಲ್ಲೇ ಕಟ್ಟಿಂಗನ್ನು ನಾನು ಹಾಕ್ಕೊಳ್ತೀನಿ. ಒಂದು ಹೋಲನ್ನು ಮಾಡ್ಕೊಂಡಿದ್ದೀನಿ. ಅದಕ್ಕೆ ಫಂಗಸ್ ಆಗದೇ ಇರಲಿ ಕಟ್ಟಿಂಗಿಗೆ ಅಂತ ಅರಿಶಿನ ಪುಡಿನ ಆ ಹೋಲ್ ಒಳಗಡೆ ಹಾಕ್ಕೊಂಡಿದ್ದೀನಿ. ಈ ಅರಿಶಿನ ಪುಡಿ ರೂಟಿಂಗ್ ಹಾರ್ಮೋನಾಗಿ ಕೂಡ ಕೆಲಸ ಮಾಡುತ್ತೆ. ಮಳೆಗಾಲದಲ್ಲಿ ಕಟ್ಟಿಂಗನ್ನು ಹಾಕ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಬೇರು ಬಂತು. ನನ್ನ ಕಟ್ಟಿಂಗು ತುಂಬ ಚಿಕ್ಕದಿತ್ತು ಕಟ್ಟಿಂಗು, ಆದರೂ ಕೂಡ ಚೆನ್ನಾಗಿ ಬೇರು ಬಂತು. ಕಟ್ಟಿಂಗನ್ನು ಹಾಕ್ಕೊಳ್ಬೇಕಿದ್ರೆ 2-3 ನೋಟ್ಸಾದರೂ ಮಣ್ಣೊಳಗಡೆ ಹೋಗೋ ಹಾಗೆ ಕಟ್ಟಿಂಗನ್ನು ನೆಟ್ಕೊಳ್ಬೇಕು. ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಬೇಕು. ಕಟ್ಟಿಂಗ್ ಹಾಕ್ಕೊಂಡ್ಮೇಲೆ ಏರ್ ಹೋಲ್ಸ್ ಎಲ್ಲ ಒಳಗಡೆ ಇರಬಾರ್ದು. ಹಾಗಾಗಿಬಿಟ್ರೆ ಕಟ್ಟಿಂಗ್ಗೆ ಬೇರು ಬರಲ್ಲ, ಕೊಳ್ತೋಗ್ಬಿಡುತ್ತೆ ಕಟ್ಟಿಂಗು. ಈ ಥರ ಕಟ್ಟಿಂಗನ್ನು ನೆಟ್ಕೊಂಡು ನಾನು ನೆರಳನ್ನೇ ಇಟ್ಕೊಂಡಿದ್ದೀನಿ. ಸೇವಂತಿಗೆ ಗಿಡಗಳಿಗೆ ಮಳೆ ನೀರು ತಾಗಬಾರ್ದು. ಮಳೆ ನೀರು ತಾಗಿಬಿಟ್ರೆ ಹಾಳಾಗಿಬಿಡತ್ತೆ ಮೊಗ್ಗುಗಳು, ಗಿಡಗಳು ಎಲ್ಲನೂ. ಅದಕ್ಕೆ ನಾನು ನೆರಳಲ್ಲೇ ಇಟ್ಕೊಂಡಿದ್ದೀನಿ. ಈ ಗಿಡನ ಹಾಳು ಮಾಡುವಾಗ 1-2 ಹಿಳ್ಳು ಕೂಡ ಇತ್ತು, ಅಂದರೆ ಮರಿಗಳಿರುತ್ತಲ್ಲ ಸೇವಂತಿಗೆಯಲ್ಲಿ, ಅದು ಕೂಡ ಇತ್ತು. ಆದರೆ ಅದು ತುಂಬ ದಿನಗಳಾದರೂ, ಈ ಕಟಿಂಗ್ ಹಾಕಿ ತುಂಬ ದಿನಗಳಾದರೂ, ಇದು ಬೇರೆ ಬರೋವಷ್ಟಾದ್ರೂ ಕೂಡ ಅದು ದೊಡ್ಡನೇ ಆಗಿರಲಿಲ್ಲ. ಅದಕ್ಕೆ ನಾನು ಬೇರೆ ಒಂದು ಕವರ್ಗೆ ಅದನ್ನು ಹಾಕ್ಕೊಳ್ಳೋದು ಹೇಗೆ ದೊಡ್ಡ ಆಗಿದೆ ಅದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ಹೀಗೆ ಗಿಡಗಳು ಕಟಿಂಗಿಂದ ಕೂಡ ಗ್ರೋ ಆಗುತ್ತೆ. ಅದಕ್ಕೆ ಯಾವುದಾದ್ರೂ ಗಿಡ ಸಾಯುತ್ತೆ ಅನ್ನೋವಾಗ ನಾವು ಮೊದಲೇ ಕಟಿಂಗ್ ಹಾಕ್ಕೊಂಡ್ಬಿಟ್ಟು ಗ್ರೋ ಮಾಡ್ಕೊಳ್ಬೋದು. ನೋಡಿ, ಈ ಥರ ಇದೆ ಇದು. ಇದನ್ನು ನಾನು ಕಿತ್ತುಕೊಳ್ತೀನಿ, ಇಲ್ಲ ಅಂತಂದರೆ ಚೆನ್ನಾಗಾಗಲ್ಲ. ನೋಡಿ ಈಗಲೇ ಯಾವ ರೀತಿ ಆಗ್ತಾಯಿದೆ ಅಂತ. ಇಷ್ಟು ಚಿಕ್ಕ ಕಟ್ಟಿಂಗನ್ನೇ ಮರಿನೇ ನಾನು ಈಗ ನೆಟ್ಕೊಳ್ತೀನಿ. ಇದರ ಮೇನ್ ಬೇರಿದೆ, ಆದರೂ ಕೂಡ ಅದು ಮಣ್ಣೊಳಗಡೆ ಫಂಗಸ್ ಆಗಿದೆ ಅಂತ ಅನಿಸುತ್ತೆ. ಅದಕ್ಕೆ ಗಿಡ ದೊಡ್ಡನೇ ಆಗ್ತಾಯಿರಲಿಲ್ಲ. ಅದಕ್ಕೆ ಈ ಥರ ನಿಧಾನಕ್ಕೆ ಕಿತ್ತುಕೊಳ್ತಾ ಇದ್ದೀನಿ. ನೋಡಿ ಯಾವ ಥರ ಆಗಿದೆ ಅಂತ. ಸ್ವಲ್ಪ ಅಷ್ಟೇ ಬೇರಿದೆ, ಅಷ್ಟೊಂದು ದೊಡ್ಡ ಗಿಡ ಇತ್ತಲ್ಲ, ಆದರೂ ಕೂಡ ಬೇರು ಕೊಳಿತಾ ಇದೆ ಅಂತ ಅನಿಸುತ್ತೆ. ಅದಕ್ಕೆ ದೊಡ್ಡ ಆಗಿರಲಿಲ್ಲ ಗಿಡಗಳು. ಇದನ್ನು ಈ ಥರ 2 ಗಿಡಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಈ ಚಿಕ್ಕ ಗಿಡನೂ ಕೂಡ ಹಾಕ್ಕೊಳ್ತೀನಿ, ಆದರೆ ಅದು ಯಾವುದೂ ದೊಡ್ಡ ಆಗಿಲ್ಲ. ಒಂದು ಗಿಡ ಅಷ್ಟೇ ದೊಡ್ಡ ಆಗಿತ್ತು. ಒಂದು ಗಿಡನ ಈ ಪಾಟಲ್ಲಿ ಜಾಗ ಇದೆ ಅಂತ ನೆಟ್ಕೊಂಡಿದ್ದೀನಿ. ಇದನ್ನು ಕೂಡ ಈ ಥರ ನೆಟ್ಕೊಂಡು ಪ್ರೆಸ್ ಮಾಡಿ ಇಟ್ಕೊಳ್ತೀನಿ. ನೋಡಿ, ನಾನು ಕಟಿಂಗ್ ಹಾಕಿದ್ದನ್ನು ತೋರಿಸಿದ್ನಲ್ಲ ನಿಮ್ಮ ಜೊತೆ, ಅದಕ್ಕೆ ಹೇಗೆ ಬೇರು ಬಂದಿದೆ ಅಂತ ನೀವೇ ನೋಡ್ಬೋದು. ಒಂದು ಕಟಿಂಗಿಗೆ ಈ ಥರ ಬೇರು ಬಂದಿದೆ. ನಿಮಗೆ ತೋರಿಸೋಣ ಅಂತ ಕಿತ್ಕೊಂಡಿದ್ದೀನಿ. ಸೇವಂತಿಗೆ ಗಿಡಗಳಿಗೆ ಅಷ್ಟೊಂದೇನು ಹಾನಿ ಆಗಲ್ಲ, ಮತ್ತೆ ನೆಟ್ಕೊಂಡ್ರೆ ಬದುಕತ್ತೆ ಇದು. ಗುಲಾಬಿ ಮತ್ತು ದಾಸವಾಳಗಳಾದರೆ ತುಂಬ ಸೂಕ್ಷ್ಮವಾಗಿರುತ್ತೆ. ಈ ಥರ ಕಿತ್ತು ನೆಟ್ಕೊಂಡ್ರೆ ತುಂಬ ಕಷ್ಟ, ಇಷ್ಟು ಚಿಕ್ಕ ಬೇರಿರೋವಾಗ ಬದುಕಲ್ಲ. ಆದರೂ ಕೂಡ ಇದು ಬದುಕಿದೆ. ನೋಡಿ, ಈ ಥರ ಬೇರು ಬಂದಿತ್ತು. ಈ ಚಿಕ್ಕ ಮರಿನ ತೊಗೊಂಡಿದ್ದೀನಲ್ಲ, ಇದನ್ನು ನಾನು ಬೇರೆ ಒಂದು ಕವರ್ಗೆ ಹಾಕ್ಕೊಳ್ತೀನಿ. ಇದಕ್ಕೆ ಪಾಟಿಂಗ್ ಮಿಕ್ಸ್ ಆಗಿ ನಾನು ಸುಡು ಮಣ್ಣು, ಅಂದರೆ ಕಟ್ಟಿಗೆ ಮತ್ತು ಮಣ್ಣು ಎಲ್ಲ ಸುಟ್ಟು ಮಾಡ್ಕೊಂಡಿರೋವಂಥ ಮಣ್ಣು, ಅದು ಮರಳು ಮತ್ತು ಮಣ್ಣು 2 ಮಿಶ್ರಣ ಹೇಗಿರುತ್ತೆ ಹಾಗೆ ವರ್ಕ್ ಮಾಡುತ್ತೆ. ಯಾವುದೇ ರೀತಿ ಮರಳನ್ನು ನಾನು ಇದಕ್ಕೆ ಸೇರಿಸ್ಕೊಂಡಿಲ್ಲ. ಹಾಗೆ 60% ಮಣ್ಣು ಮತ್ತು 40% ಗೊಬ್ಬರನ ತೊಗೊಂಡಿದ್ದೀನಿ. ಕೌಡಂಗ್ ಕಾಂಪೋಸ್ಟ್ನ ನಾನು ತೊಗೊಂಡಿದ್ದೀನಿ. ಒಂದು ನರ್ಸರಿ ಕವರ್ಗೆ ಅದನ್ನ ಹಾಕ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿ ಮರಳನ್ನು ಸೇರಿಸೋ ಅವಶ್ಯಕತೆ ಇರಲ್ಲ. ಈ ರೀತಿ ಸುಡು ಮಣ್ಣು
ತೊಗೊಂಡ್ರೆ, ಸುಟ್ಟಿರುವಂಥ ಮಣ್ಣನ್ನು ತೊಗೊಂಡ್ರೆ, ಇದನ್ನು ಕಾಯಿ ಸಿಪ್ಪೆ ಮತ್ತು ಮಣ್ಣು ಎಲ್ಲ ಮಿಕ್ಸ್ ಮಾಡಿ, ತರಗಲೆಗಳನ್ನೆಲ್ಲ ಮಿಕ್ಸ್ ಮಾಡಿ ಕೂಡ ಈ ರೀತಿ ಮಣ್ಣನ್ನು ನಾವು ರೆಡಿ ಮಾಡ್ಕೊಳ್ಬೋದು. ಚೆನ್ನಾಗಿ ನೀರು ಜಾರಿ ಹೋಗುತ್ತೆ ಈ ಮಣ್ಣಲ್ಲಿ. ನರ್ಸರಿ ಕವರ್ಗೆ 3/4 ಭಾಗ ಆಗುವಷ್ಟು ಮಣ್ಣನ್ನು ಹಾಕ್ಕೊಂಡು ನಾನು ಈ ಕಟಿಂಗನ್ನು ನೆಟ್ಕೊಳ್ತಾ ಇದ್ದೀನಿ. ಒಂದು ಹೋಲನ್ನು ಮಾಡಿಕೊಂಡು ಮಧ್ಯದಲ್ಲಿ ಈ ಗಿಡನ ನೆಟ್ಕೊಳ್ಬೇಕು. ತುಂಬ ಚೆನ್ನಾಗಿ ಆಗ ಗ್ರೋ ಆಗುತ್ತೆ. ಆ ಪಾಟ್ನಲ್ಲೇ ಬಿಟ್ಬಿಟ್ರೆ ಕೆಲವೊಮ್ಮೆ ಸಾಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಈ ಥರ ಹೋಲ್ ಮಾಡಿಕೊಂಡು ನೆಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಣ್ಣನ್ನು ಪ್ರೆಸ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಬೇರೆ ಬರಲ್ಲ. 2 ಮರಿನ ಕೂಡ ಒಂದೇ ಕವರಲ್ಲಿ ಹಾಕ್ಕೊಳ್ತೀನಿ. ಕೆಲವೊಮ್ಮೆ 2 ಬದುಕುತ್ತೆ, ಕೆಲವೊಮ್ಮೆ ಒಂದು ಸತ್ತೋಗ್ಬಿಡತ್ತೆ. ಅದಕ್ಕೆ ಒಂದೇ ಕವರಲ್ಲೇ 2 ಕೂಡ ಹಾಕ್ಕೊಂಡಿದ್ದೀನಿ. ನಾನು ಹೀಗೆ ನೆಟ್ಟಿರೋವಂಥ ಗಿಡ ಒಂದೇ ಸಸಿ ಬದುಕಿದೆ. ಈಗ ಯಾವುದಾದ್ರು ಚಿಕ್ಕ ಕಟಿಂಗನ್ನೆಲ್ಲ ಹಾಕ್ಕೊಳ್ಬೇಕಿದ್ರೆ ಒಂದು ಕವರ್ನಲ್ಲಿ 2 ಅಥವಾ 3 ಹಾಕ್ಕೊಂಡ್ರೇ ಒಳ್ಳೆಯದು. ನೋಡಿ, ಈ ಥರ ನೆಟ್ಕೊಳ್ಬೇಕು. ನೀರನ್ನು ಹಾಕ್ಕೊಂಡಿರ್ತೀನಿ. ಹೀಗೆ ನೆಟ್ಕೊಂಡಿರುವಂಥ ಗಿಡನ ನಾನು ನೆರಳನ್ನಲ್ಲೇ ಇಟ್ಕೊಂಡಿದ್ದೀನಿ. 1.5-2 ತಿಂಗಳಲ್ಲೆಲ್ಲ ಆ ಕಟಿಂಗ್ ನೋಡಿ ಗ್ರೋ ಆಗಿ ಈ ಥರ ಹೂ ಬಿಟ್ಟಿದೆ. ಮತ್ತು ಕೆಲವೊಮ್ಮೆ ಗಿಡಗಳು ಸಾಯೋ ಸ್ಟೇಜ್ನಲ್ಲಿ ನಮಗೆ ಗೊತ್ತಾಗುತ್ತೆ ಈಗ ಸಾಯ್ತಾ ಇದೆ ಅಂತ, ಬಾಡತ್ವೆ, ತುಂಬಾ ಬಾಡ್ತಾ ಇರುತ್ತೆ. ಅದಕ್ಕೆ ಆ ಟೈಮ್ನಲ್ಲೇ ನಾವು ಕಟಿಂಗನ್ನೆಲ್ಲ ಈ ಥರ ಗ್ರೋ ಮಾಡ್ಕೊಳ್ಬೋದು. ನೋಡಿ, ನಾನು ಮರಿನ ನೆಟ್ಕೊಂಡಿದ್ದೆನಲ್ಲ ಅದು ಕೂಡ ದೊಡ್ಡ ಆಗಿದೆ. ಅದಕ್ಕಿಂತ ಕಟಿಂಗೇ ಚೆನ್ನಾಗಿ ಗ್ರೋ ಆಗಿ ನನಗೆ ಹೂ ಕೂಡ ಬಿಟ್ಟಿದೆ. ಈಗ ಗಿಡಗಳು ಬಾಡ್ತಾ ಇದೆ, ಸಾಯತ್ವೆ ಈಗ ಅಂತ ಬೇಜಾರು ಮಾಡ್ಕೊಳ್ಳೋದ್ರಕ್ಕಿಂತ ಮೊದಲು ಈ ಥರ ಕಟಿಂಗನ್ನು ಹಾಕಿ ನಾವು ಗಿಡನ ಗ್ರೋ ಮಾಡ್ಕೊಳ್ಬೋದು. ಸೇವಂತಿಗೆ ಗಿಡಗಳು ಹೂವಾಗಿ ಮುಗಿದ ಮೇಲೆ ಈ ರೀತಿ ಕಟಿಂಗ್ ಹಾಕ್ಕೊಳ್ಳೋದ್ರಿಂದ ಮಲ್ಟಿಪಲ್ ಕೂಡ ಮಾಡ್ಕೊಂಡಾಗುತ್ತೆ ಗಿಡಗಳನ್ನು. ಕೆಲವೊಮ್ಮೆ ಇದು ಬರಲ್ಲ, ಮರಿಗಳು ಬರಲ್ಲ, ಆಗ ಕೂಡ ಈ ರೀತಿ ಬೆಳೆಸ್ಕೊಳ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.